ಮಾಧ್ಯಮ ಸ್ನೇಹಿತರಿಗೆ ಬೆಳಗಿನ ನಮಸ್ಕಾರಗಳು. ನಾನು ರೇವಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅರ್ಕಲ್ಗೂರು. ಏನು ಸಿದ್ದರಾಮಯ್ಯನವರು ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಒಂದು ಜ್ಞಾಪಕಾರ್ಥವಾಗಿ ಶಿವಮನಾಥಪುರ ಗ್ರಾಮದ ಹಾಸನ ಮುಖ್ಯ ರಸ್ತೆಯ ಮೊದಲನೇ ಅಡ್ಡ ರಸ್ತೆಯ ವೃತ್ತ ಏನಿದೆ, ಆ ವೃತ್ತಕ್ಕೆ ಗ್ರಾಮ ಪಂಚಾಯತಿಯ ಅನುಮೋದನೆ 25/11/2025 ಆದೇಶದಂತೆ ಅನುಮತಿಯಂತೆ ನಾವು ಶ್ರೀ ಸಿದ್ದರಾಮಯ್ಯ ವೃತ್ತ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸೋದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಮಾನ್ಯ ನಮ್ಮ ಕನಕ ಗುರುಪೀಠದ ಶಾಖಾಮಠದ ಸ್ವಾಮೀಜಿಗಳಾದ ಶ್ರೀ 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 ಡಾಕ್ಟರ್ ಶಿವಾನಂದ ಪುರಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅರ್ಕೂರು ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರು ಆದಂಥ ನಮ್ಮ ಅರ್ಕೂರು ತಾಲೂಕಿನ ಹೆಮ್ಮೆಯ ಪುತ್ರ ಹಂಪಿ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಯವರ ಮಗನಾದಂಥ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವೈಸ್ ರಿಜಿಸ್ಟ್ರಾರ್ HR ರವೀಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅರಕಲಗೂಡಿನ ಕುರುಬ ಸಂಘದ ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳು ಮತ್ತು ನಮ್ಮ ಕುರುಬ ಸಂಘದ ಕೆಲವು ಸಹಭಾಗಿತ್ವ ಸಂಘಗಳಿದ್ದಾವೆ. ವಿಶೇಷವಾಗಿ ಆಲ್ಮತ ಮಹಾಸಭಾ, ರೇವಣ ಸಿದ್ದೇಶ್ವರ ಗುರುಮಠ, ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್, ಶ್ರೀ ಸಿದ್ದರಾಮಯ್ಯ ಅಭಿಮಾನಿ ಬಳಗ, ಡಾಕ್ಟರ್ HL ಲಕ್ಕಪ್ಪಗೌಡ ಅಭಿಮಾನಿ ಬಳಗ, ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ನಾವೊಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ವಹಿಸ್ಕೊತಿದ್ದಾರೆ. ಇದರ ಅಧ್ಯಕ್ಷತೆನ ಡಾಕ್ಟರ್ ರವೀಂದ್ರ ಪ್ರಸಾದ್ ಸರ್ ವಹಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಎ ಮಂಜೂರವರು, ಮಾಜಿ ಸಚಿವರು, ಹಾಲಿ ಶಾಸಕರು, ಮತ್ತು ಶ್ರೀ ಶ್ರೇಯಸ್ ಪಟೇಲ್ರವರು, ಮಾನ್ಯ ಲೋಕಸಭಾ ಸದಸ್ಯರು, ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ನನ್ನ ಕೊಲೀಗ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಮಂತರಗೌಡರು, ಇವಾಗ ಮಾನ್ಯ ಶಾಸಕರಾಗಿದ್ದಾರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಅವರು ಸಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಾರೆ. ಅದ್ರ ಜೊತೆಗೆ ಇದ್ರ ನೇತೃತ್ವನ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಆಲ್ಮತ ಮಹಾಸಭಾದ ಅಧ್ಯಕ್ಷರು, ಅದ್ರ ಜೊತೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್, ಟಿಪ್ಪು ಸುಲ್ತಾನ್ ಯುವ ಬ್ರಿಗೇಡ್, ಎಲ್ಲರೂ ಸಹ ಸಹಭಾಗಿತ್ವದಲ್ಲಿ ಒಂದು ನಾವು ಕಾನೂನಾತ್ಮಕ ಒಂದು ಪ್ರಕ್ರಿಯೆಯನ್ನು ಅನುಮತಿ ಪಡೆದು ಈ ಕಾರ್ಯಕ್ರಮ ರೂಪಿಸ್ತಿದ್ದೀವಿ. ಈ ಕಾರ್ಯಕ್ರಮದ ರೂಪುರೇಷೆ ಏನಂದರೆ, ದಿನಾಂಕ 9/1/2026 ಶುಕ್ರವಾರದಂದು ಬೆಳಿಗ್ಗೆ 10 ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ, ಶಂಭುಲಿಂಗೇಶ್ವರ ಸ್ವಾಮಿಗೆ ಒಂದು ಕ್ಷೀರಾಭಿಷೇಕ ಮಾಡಿಸಿ, ಸಿದ್ದರಾಮಯ್ಯನ ಹೆಸರಿನಲ್ಲಿ ಒಂದು ಅಭಿಷೇಕ ಮಾಡಿಸಿ, ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದು ಅಭಿಷೇಕ ಮಾಡಿಸಿ ಹೆಸರುಗಳ ಹೆಸರಿನಲ್ಲಿ, ನಂತರ ಅಲ್ಲಿಂದ ಅನಂತಪುರ ವೃತ್ತಕ್ಕೆ ಬಂದು, ಏನು ಸಿದ್ದರಾಮಯ್ಯನವರು ಒಂದು ಕಾನೂನು ಪದವೀಧರರಾಗಿರೋದ್ರಿಂದ ಅವರು ಮೂಲ ಕಾನೂನು ಪದವಿಯನ್ನು ಒಂದು ಕಾನೂನು ಅರಿವು ಮೂಡಿಸಬೇಕು ಸಾರ್ವಜನಿಕರಲ್ಲಿ ಒಂದು ಸದುದ್ದೇಶ ಇಟ್ಕೊಂಡು ಒಂದು 200 ಹೆಲ್ಮೆಟ್ ಉಚಿತವಾಗಿ 200 ಹೆಲ್ಮೆಟನ್ನು ವಿತರಣೆ ಮಾಡಿ ಅನಂತಪುರ ಸರ್ಕಲಲ್ಲಿ, ನಂತರ ಆ ಹೆಲ್ಮೆಟ್ ದಾರಿಗಳೇ ಒಂದು ರ್ಯಾಲಿನ ಏರ್ಪಡಿಸ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಅವರ ಭಾವಚಿತ್ರದ ಜೊತೆಗೆ ಸಂಗೊಳ್ಳಿ ರಾಯಣ್ಣ, ಭಕ್ತ ಕನಕದಾಸರು ಮತ್ತು ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ ಜೊತೆಗೆ ಮೆರವಣಿಗೆ ಹೋಗ್ತಿದ್ದೀವಿ. ಆ ಮೆರವಣಿಗೆಗೆ ಪೊಲೀಸ್ ಇಲಾಖೆಯವರು ಸಹ ಅನುಮತಿ ತಗೊಂಡಿದ್ದೀವಿ. ಅದ್ರ ಜೊತೆಗೆ ನಂತರ ದೊಡ್ಡಮ್ಮ ವೃತ್ತದ ಭಾಗವಾಗಿ ಹೋಗಿ ಶಿವನಾಥಪುರದಲ್ಲಿ ನಾಮಫಲಕ ಅನಾವರಣ ಮಾಡ್ತಿದ್ವಿ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳೋದು ಮರೆತೆ, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ AT ರಾಮಸ್ವಾಮಿ ಅವರಿಗೂ ಆಹ್ವಾನ ಮಾಡಿದ್ದೀವಿ, ಶ್ರೀಧರ್ ಗೌಡರಿಗೆ ಆಹ್ವಾನ ಮಾಡಿದ್ದೀವಿ, ಯೋಗ ರಮೇಶ್ ಅವ್ರಿಗೆ ಆಹ್ವಾನ ಮಾಡಿದ್ವಿ, ಮಾನ್ಯ ಕೃಷ್ಣೇಗೌಡರು ಉದ್ಯಮಿಗಳು ಅವ್ರಿಗೂ ಸಹ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಸಂಪ್ರದಾಯದಿಂದ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ಅವರಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ದೇವರಾಜು ಅರಸು ಅವ್ರ ನಂತರ ಈ ಒಂದು ಯುಗಾಂತದಲ್ಲಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ದಿನ ಅವಧಿ ಇದು ಮಾಡೋದ್ರಿಂದ ಯಾವುದೇ ಒಂದು ರಾಜಕೀಯ ಭಾವವಿಲ್ಲದೆ, ಕೋಮು ಭಾವವಿಲ್ಲದೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ತೀನಿ ಅಂತ ಹೇಳಿದರೆ ಅವರಿಗೆ ಪತ್ರಿಕಾಗೋಷ್ಠಿ ಮೂಲಕ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿಂದ ಹೋದ ನಂತರ
ನಾಮಫಲಕ ಅನಾವರಣ ಆಗುತ್ತೆ. ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಏನು ನಾವು ಗಣ್ಯರಿಗೆ ಒಂದು ಅತಿಥಿ ಸನ್ಮಾನ ಮಾಡಬೇಕಾಗುತ್ತೆ. ನಮ್ಮ ಗ್ರಾಮಗಳಿಗೆ ಹಲವಾರು ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ. ಅವರವರ ಸೇವೆಯ ಕಾಲಾವಧಿನಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ. ನಂತರ ನಾವು ಏನು ನಮ್ಮ ಊರು ಮತ್ತು ಸುತ್ತಮುತ್ತಲಿರೋ ಹೆಚ್ಚಿನದಾಗಿ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಅವರ ಫುಡ್ ಸೈಕಲ್ ಅದಿರೋದ್ರಿಂದ ಒಂದು ನಮ್ಮ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಒಂದು 2 ಕ್ವಿಂಟಾಲ್ ಚಿಕನನ್ನು ಇದು ಮಾಡಿಸಿ ಒಂದು ಬಿರಿಯಾನಿ ಮಾಡಿಸಿ ಅದ್ರ ಜೊತೆಗೆ ಸಿಹಿನೂ ಮಾಡಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತೀರ್ಮಾನ ಕೊಟ್ಟು ಇದು ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪತ್ರಕರ್ತರಾದ ತಾವುಗಳು ಸಹ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಈ ಪತ್ರಿಕೋಟಿ ಮೂಲಕ ಕೇಳಿಕೊಳ್ಳುತ್ತೇನೆ.